ಎಲ್ಲೋ AKF, ನಾನು ನಿಮ್ಮ ಏಕೆ ಕನ್ನಡಿಗ ಮಾಡುವ ನಮಸ್ಕಾರಗಳು. ನಾವು ಇವತ್ತು ಹೊರಟಿರೋದು ಈಶಾ ಫೌಂಡೇಶನ್ಗೆ. ನೋಡ್ತಾ ಇರ್ಬೋದು ಬೆಟ್ಟ ಎಲ್ಲನೂ ಕಿತ್ತು ಹಾಕ್ಬಿಟ್ಟು ನೋಡಿ ಎಲ್ಲ ರೋಡ್ ಮಾಡೋರೆ. ಆದರೆ 2 ವೇ ಥರ ಮಾಡಬೇಕಾಯಿತು, ಡಿವೈಡರ್ ಹಾಕಿ ಆ ಕಡೆ ಬರೋರು ಆ ಕಡೆ, ಈ ಕಡೆ ಬರೋರು ಈ ಕಡೆ, ಆ ಥರ. ಇಲ್ಲಿ ನೋಡಿದ್ರೆ ಹೆಂಗೆ ಬೇಕಾದ್ರೂ ಹೋಗ್ಬೋದು ನಾವು, ಆ ಥರ ಆಗ್ಬಿಟ್ಟೈತೆ. ಬಟ್ ದೊಡ್ಡದಾಗಿ ಮಾಡಬೇಕಾಯ್ತು ರೋಡು, ಯಾಕಂದರೆ ಎಷ್ಟು ಜನ ಬಂದಿರ್ತಾರೆ ಶಿವರಾತ್ರಿ ದಿನ. ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ನೀವು, ಹೋಗ್ಬೇಕಾದ್ರೆ ಇಷ್ಟು ಟ್ರಾಫಿಕ್ ಜಾಮ್ ಐತಿ, ಇನ್ನು ಬರಬೇಕಾದ್ರೆ ಹೆಂಗೆ ಬೇಕು ಹಂಗೆ ಮುಗ್ತಾರೆ. ಇನ್ನೆಷ್ಟು ಟ್ರಾಫಿಕ್ ಆಗಬೇಡ, ತೋರಿಸ್ತೀನಿ ನೋಡಿ. ಅದನ್ನು ಬಂದಿದ್ದ ತಕ್ಷಣ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಬಂದು, ಪಾರ್ಕಿಂಗಿಗೆ ಚಾರ್ಜಸ್ ಇರುತ್ತೆ, ಕೊಟ್ಬಿಟ್ಟು ಬಂದು ಎಂಟ್ರೆನ್ಸ್ ಹತ್ರ ಬಂದು ನಮ್ಮ ಹುಡ್ಗ ಸ್ಲಿಪ್ಪರ್ ಎಲ್ಲಿ ಬಿಡೋದು ಅಂತ ನೋಡ್ತಾ ಇದ್ದ. ಆ ಕಡೆ ಈ ಕಡೆ ನೋಡಿ ಒಂದು ಕಡೆ ಸ್ಲಿಪ್ಪರ್ ಬಿಟ್ಟು ಸೇಫಾಗಿರೋ ಜಾಗ ನೋಡಿ ಸ್ಲಿಪ್ಪರ್ ಬಿಟ್ಟು ಹಂಗೆ ನಮ್ಮ ಹುಡ್ಗ ಮೈಕೆಲ್ಲ ಕೊಡು ಅಂದ. ಮೈಕೆಲ್ಲ ಕೊಟ್ಟೆ. ಪಾಪ ಅವನು ಮೈಕ್ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದ, ಆದ್ದರಿಂದ ಮೈಕಲ್ಲೇನು ರೆಕಾರ್ಡ್ ಆಗಲಿಲ್ಲ. ಅವನು ಮಾತಾಡ್ತಾನೆ ಇರ್ತಾನೆ, ಇನ್ಫಾರ್ಮೇಷನ್ ಕೊಡ್ತಿರ್ತಾನೆ ಸ್ವಲ್ಪ. ಆ ಥರ ಈ ಥರ ಇರುತ್ತೆ. 6 ಗಂಟೆ ಮೇಲೆಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಆಗುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ, ಹಂಗೆ ಹೆಂಗೆ ಅಂತ ಹೇಳ್ತಾ ಇದ್ದ ನನಗೆ. ಅದು ನೋಡಿದ್ರೆ ಮೈಕಲ್ಲಿ ರೆಕಾರ್ಡೇ ಆಗಿರಲಿಲ್ಲ. ನೋಡಿ ಹೇಗಿದೆ ಜನ, ಎಷ್ಟು ಜನ ಬಂದವ್ರು ನೋಡಿ. ಅಲ್ಲಲ್ಲಿ ಇದು ಫ್ಲೆಕ್ಸಸ್ ಎಲ್ಲ ಹಾಕೋರೆ, ನೋಡ್ತಾ ಇರ್ಬೋದು ನೀವು. ನೋಡಿ ಎಷ್ಟೊಂದು ಜನ ಬಂದವ್ರೆ. ಈ ಶಿವರಾತ್ರಿಗೆ ಜನ ಇದ್ದಿದ್ದೆ. ಯೂಶ್ವಲ್ ಆಗಿ ಶಿವರಾತ್ರಿ ಇಲ್ಲ ಅಂದ್ರೇ ಜಾಸ್ತಿ ಜನ ಇರ್ತಾರೆ. ಇನ್ನು ಇವತ್ತು ಶಿವರಾತ್ರಿ ದಿವಸ ಇನ್ನೆಷ್ಟು ಜನ ಇರಬಾರ್ದು. ಸುಮಾರು ಜನ ಬಂದವ್ರೆ, ಲಕ್ಷಾಂತರ ಜನ ಬಂದವ್ರೆ. ಒಳಗಡೆ ಇನ್ನು ಹೋಗ್ಬೇಕು. ದೊಡ್ಡ ಗ್ರೌಂಡ್ ಇದು, ದೊಡ್ಡ ಗ್ರೌಂಡ್ ಅಂದರೆ ದೊಡ್ಡ ಗ್ರೌಂಡು. ಉಕ್ಕಿನಿಂದ ವಿಗ್ರಹನ ಮಾಡಿರೋವಂಥದ್ದು. ನೋಡಿ, ಇದು ಈಶಾ ಫೌಂಡೇಶನ್ನು ಒಂದು ಈ ದೇಶದಲ್ಲಿ ಸುಮಾರು ಕಡೆ ಇದೆ. ಎಲ್ಲ ರಾಜ್ಯದಲ್ಲೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗ ಪ್ರೆಸೆಂಟು ನನಗೆ ಗೊತ್ತಿರೋಂಗೆ ತಮಿಳ್ನಾಡಲ್ಲಿ ಒಂದಿದೆ, ನಮ್ಮ ಕರ್ನಾಟಕದಲ್ಲಿ ಒಂದಿದೆ, ಹಾಗೆ UPಲಿ ಇರ್ಬೋದು, ನನಗೆ ಗೊತ್ತಿರಲ್ಲ ಸರಿಯಾಗಿ. UPಲಿ ಡೌಟು, ನನ್ನ ಪ್ರಕಾರ ಇರ್ಬೋದೇನೋ ಗೊತ್ತಿಲ್ಲ. ಎಲ್ಲ ರಾಜ್ಯದಲ್ಲೂ ಮಾಡಬೇಕು ಅಂದ್ಕೊಂಡಿದ್ದಾರೆ. ನೋಡಿ ಬೆಟ್ಟದ ಮೇಲೆಲ್ಲ ಜನ, ಬೆಟ್ಟದ ಮೇಲೆಲ್ಲ ಹಂಗೆ ನಿಂತ್ಕೊಂಡ್ಬಿಟ್ಟವ್ರೆ. ಇಲ್ಲೆಲ್ಲ ಗಾಡಿಗಳು ಹೋಗೋಕ್ಕೆ ಜಾಗ ಇಲ್ಲ. ಇಲ್ಲಿ ನೋಡಿ ದೇವರು, ಇಲ್ಲಿಂದನೇ ದರ್ಶನ ಆಗೋಯ್ತು ದೇವ್ರದ್ದು ಅರ್ಧ ತಲೆ. ಸರಿ, ಈಗ ಹೊರಡೋಣ, ಎಂಟ್ರಿ ಕೊಡೋಣ. ಎಂಟ್ರೆನ್ಸ್ ಎಲ್ಲಿದೆ ಅಂದರೆ ನಮ್ಮ ಹಿಂದೆನೇ ಇದೆ ಎಂಟ್ರೆನ್ಸು. ನಾವು ಹೋದಷ್ಟಲಿಗೇನೆ ಸಿಕ್ಬಿಡುತ್ತೆ, ಯಾಕಂದರೆ ಎಂಟ್ರೆನ್ಸ್ ಅನ್ನೋದು ಅದಕ್ಕೆ ಅಲ್ವಾ. ಸರಿ, ಮುಂದೆ ಹೋಗೋಣ. ಹಂಗೆ ಇಲ್ಲೊಂದು ಒಳ್ಳೆ ವ್ಯೂ ಇದೆ ಕಿಟಕಿಯಿಂದ ನೋಡಿ, ವಿಂಡೋಯಿಂದ ಒಳ್ಳೆ ವ್ಯೂ ಇದೆ ನೋಡಿ. ತೋರಿಸ್ತೀನಿ, ಹಂಗೆ ಕ್ಲಿಪ್ ಹಾಕ್ತೀನಿ ಮುಂದೆ. ಹಾಗೆ ನೋಡಿ, ತ್ರಿಶೂಲನೂ ಕೂಡ ಎಂಟ್ರೆನ್ಸಲ್ಲಿ ಹಾಕಿರುವಂಥದ್ದು. ಅದ್ರ ಕೆಳಗಡೆ ಏನೋ ಒಂದು ದೇವಸ್ಥಾನ ಮಾಡಿದ್ದಾರೆ. AKF ನೋಡಿ, ಇದೆ ಎಂಟ್ರೆನ್ಸ್. ಈಗ ಒಳಗಡೆ ಹೋಗ್ತಿದ್ವಿ ನೋಡಿ. ದೇವಸ್ಥಾನ ಕೂಡ ರಥದ ಥರ ಮಾಡ್ಬಿಟ್ಟವ್ರೆ. ನಂದಿ ದೇವಸ್ಥಾನ ಅಂತ ಇದು. ತ್ರಿಶೂಲ ಮೇಲಿಕ್ಕಿದ್ದಾರೆ. ನಂದಿ ದೇವಸ್ಥಾನದ ಮೇಲೆ ಎಂಟ್ರೆನ್ಸ್ ಅಲ್ಲೇ ಇದೆ. ಇದು ನೋಡ್ತಾ ಇರ್ಬೋದು ನೀವು, ಪ್ರಸಾದದ್ದು ಕೌಂಟರು. ನಾನು ಫಸ್ಟು ಎಳ್ಳು ಬತ್ತಿ ಇರ್ಬೋದು ಅಂದ್ಕೊಂಡೆ. ಎಲ್ಲ ಹೋಗ್ಬೇಕಾದ್ರೆ ಪ್ರಸಾದ ತಗೋದ್ರೆ, ಈಗ ನಾವು ಎಂಟ್ರಿ ಆಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತೊಗೊತಿದ್ದೀವಿ. ಎಲ್ಲ ಮನೆಗೆ ಹೋಗ್ಬೇಕಾದ್ರೆ ತೊಗೊಂಡ್ರೆ, ಬೇಕಂದರೆ ತೊಗೊಬೋದು. ಯಾರಿಗ್ಯಾರು ಇಂಟ್ರೆಸ್ಟ್ ಇದೆ ಅವರು. ಪ್ರಸಾದ ನೋಡಿ, 20 ರೂಪಾಯಿ. ದೇವಸ್ಥಾನದಲ್ಲಿ ದೇವಸ್ಥಾನ ಅಲ್ಲಿರೋದು. ಇದು ನಾಗರಹೊದು ಶಿಲೆ ಥರ ಮಾಡಿರ್ತಾರೆ ನೋಡಿ, ಆರ್ಟಿಫಿಷಿಯಲ್ ಅದು. ಇದು ನಂದಿ ದೇವಸ್ಥಾನ. ಇದು ನೋಡ್ತಾ ಇರ್ಬೋದು, ಒಳಗಡೆ ನಂದಿ ದೇವ್ರನ್ನ ಸ್ಥಾಪನೆ ಮಾಡಿದ್ದಾರೆ, ವಿಗ್ರಹನ. ಇದು ಎಂಟ್ರೆನ್ಸ್. ಇದು ಈ ಕಡೆ ಕೂಡ ನಮ್ಮ ಹುಡುಗ ಮುಂದೆ ಹೋಗ್ತಾ ಇದ್ದ. ಈ ಕಡೆನೂ ಪ್ರಸಾದ ಇರ್ಬೋದು ಅಂದ್ಕೊಂಡೆ, ಬಟ್ ಅದು ಹಣ್ಣು ಕಾಯಿದು ಕೌಂಟರ್. ಅದು ಹಣ್ಣು ಕಾಯಿ ಮಾಡಿಸೋರು ತೊಗೊಂಡು ಹೋಗ್ಬೋದು. ನೋಡಿ ಮುಂದೆ ತೋರಿಸ್ತೀನಿ ಅದನ್ನು. ನೋಡಿ ಪಾಪ ಆಟ ಆಡ್ತಾನೆ, ಹೆಂಗೆ ಆಟ ಆಡ್ತಾನೆ ಅಂತ. ಏನು ಮಾಡೋಂಗಿಲ್ಲ, ಚಿಕ್ಕ ಮಕ್ಕಳು ಯಾವ ಥರ ಬೇಕಾದರೂ ಆಟ ಆಡ್ಬೋದು. ನಮ್ಮ ವಯಸ್ಸು ಈಗ ಬರುತ್ತೆ ಆಟ ಆಡೋದಕ್ಕೆ, ಆ ಥರ. ನೋಡಿ ಹಣ್ಣು ಕಾಯಿ ಕಡೆ ಇಲ್ಲೇ ಪೂಜೆ ಐಟಮ್ನೆಲ್ಲ ಇಕ್ಕಿರ್ತಾರೆ, ಬೇಕಂದರೆ ತೊಗೊಬೋದು ನಾವು.
ಫೋಟೋಗ್ರಫಿ ವಿಡಿಯೋಗ್ರಫಿ ಇಲ್ಲಿ ಅಲೌಡ್ ಇಲ್ಲ ಅಂತ ಹಾಕಿದ್ದಾರೆ. ಆದರೆ ನಾವು ಗೊತ್ತಲ್ಲ, ನಾವು ಮಾಡಲೇಬೇಕು ವೀಡಿಯೋ, ಅದಕ್ಕೋಸ್ಕರನೇ ಬಂದಿರೋದು. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ರು ವೀಡಿಯೋ ಮಾಡಬೇಡಿ ಅಂತ, ಆದರೂ ಮಾಡ್ತಾ ಇದ್ದೀವಿ. ನಾವು ಬಂದಿರೋದೇ ವೀಡಿಯೋ ಮಾಡೋದಕ್ಕೆ. ನೋಡಿ ಬೋರ್ಡೆಲ್ಲ ಇಟ್ಕೊಂಡಿದ್ರು, ಬೈತಾ ಇದ್ರು, ಆದರೂ ನಾವು ಬಂದಿರೋದೇ ವೀಡಿಯೋ ಮಾಡೋಕ್ಕಲ್ವ, ಅದರಿಂದ ವೀಡಿಯೋ ತೊಗೊತಾ ಇದ್ರು. ನೋಡಿ ಹೇಳ್ತವ್ರೆ ಅದು ನಾವು ಗೊತ್ತಿಲ್ದಿರೋ ಥರ ತೊಗೊತಿದ್ದೀವಿ ವೀಡಿಯೋನ. ನೋಡಿ ಒಳ್ಳೆ ನೋಡಿ ನೋಡಿ ಬಂದಷ್ಟ್ಲಿಗೆ ಆ ಬಿಸಿಲಿಗೂ ಅದಕ್ಕೂ ಆ ವಿಗ್ರಹ ನೋಡೋದಕ್ಕೆ ದೇವರೇ ಬಂದಿರೋ ಥರ ಅನಿಸ್ತಿದೆ ನನಗಂತೂ. ನೋಡಿ ವೆದರು ಕೂಡ ಯಾವ ಥರ ಇದಿದೆ ಅಂತ, ಅಂದರೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ವೆದರ್ಗೂ ಒಂದು ಫೀಲ್ ಕೊಡ್ತಿದೆ ಬಂದವ್ರಿಗೆಲ್ಲ. ಒಂದು ಒಳ್ಳೆ ವೆದರ್ ಅಂತಲೂ ಹೇಳ್ಬೋದು. ನೋಡಿ ಈ ವೆದರಲ್ಲಿ ಏನಾದರೂ ನಾವು ಆ ಶಿವನ ವಿಗ್ರಹದ್ದು ಫೋಟೋ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀಟಾಗಿ ಬರುತ್ತೆ, ಒಂದು ಫೀಲ್ ಕೊಡುತ್ತೆ ಫೋಟೋದಲ್ಲೂ. ನೋಡಿ ಹೆಂಗೆ ಕಾಣಿಸ್ತಿದೆ ಮೋಡಗಳೆಲ್ಲ ಅಂತ ಬಿಸಿಲಿಗೂ ಅದಕ್ಕೂ. ನೋಡ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ ವಿಡಿಯೋ ಯಾವ ಥರ ಬಂದಿದೆ ಅಂತ ಬಿಸಿಲಿಗೂ ಅದಕ್ಕೂ. ವೆದರ್ ಒಂಥರ ಮ್ಯಾಚಿಂಗ್ ಆಗಿದೆ ನಮಗೆ ವಿಡಿಯೋ ಮಾಡೋದಕ್ಕಾಗಲಿ, ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದಕ್ಕಾಗಲಿ. ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು, ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ. ಯಾಕಂದರೆ ಆ ವೆದರ್ಗೂ ಅದಕ್ಕೂ ಪರ್ಫೆಕ್ಟಾಗಿದೆ. ನೋಡಿ ನಮ್ಮ ಹುಡುಗ ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಹಂಗಿದ್ರು ಕಣ್ಣು ಮುಚ್ಕೊಂಡು ನೋಡ್ತವನೆ. ಹಳ್ಳಿ ಕಡೆ ಏನಾದರೂ ದೂರದಲ್ಲಿ ಬರ್ತಿರೋರು ಕಾಣಲಿಲ್ಲ ಅಂದರೆ ಒಂಥರ ಕೈ ಮಾಡಿಕೊಂಡು ಈ ಥರ ಮರೆ ಮಾಡ್ಕೊಂಡು ನೋಡ್ತಾರಲ್ಲ, ಆ ಥರ ಮಾಡ್ಕೊಂಡು ನೋಡ್ತಾ ಇದ್ದ. ನೋಡ್ಬೋದು ಆ ಬೆಟ್ಟಗಳ ನಡುವೆ ಆ ವಿಗ್ರಹ ಎದ್ದು ಕಾಣಿಸ್ತೈತೆ ನಮಗೆ. ಕ್ಯಾಮ್ರಾ ಮಾಡ್ಕೊಬೇಕು, ವಿಡಿಯೋ ಮಾಡಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡಬೇಕಾಗುತ್ತೆ. ನೋಡಿ ಜನ ಎಷ್ಟು ಜನ ಬಂದವ್ರು ನೋಡಿ, ಸಂಜೆ ಆದಮೇಲೆ ಇನ್ನೂ ಹೆವಿ ಜನ ಇರ್ತಾರೆ, ಇನ್ನೂ ಬರ್ತಾವ್ರೆ ಜನ. ನೋಡ್ಬೋದು ನೀವು, ಅಲ್ಲಲ್ಲಿ ಟೆಂಟ್ ಮಾಡಿದ್ದಾರೆ ಎಮರ್ಜೆನ್ಸಿಗೆ. ಆಮೇಲೆ ಪೊಲೀಸವ್ರಿಗೆ, ಸಿಬ್ಬಂದಿಗಳಿಗೆ, ಇಲ್ಲಿನ ಸಿಬ್ಬಂದಿಗಳಿಗೆಲ್ಲ ಅಲ್ಲಲ್ಲಿ ಟೆಂಟ್ ಅರೇಂಜ್ ಮಾಡಿದ್ದಾರೆ. ಪ್ರಸಾದ ಕೂಡ ಎಲ್ಲ ಬಂದವ್ರಿಗೆಲ್ಲ ಟೆಂಟ್ಗಳು ಹಾಕೊಂಡಿರೋವಂಥದ್ದು ಒಂದು ಸೇಫ್ಟಿಗೋಸ್ಕರ. ಯಾರು ರೆಸ್ಟ್ ಮಾಡೋಂಗಿದ್ರೆ ಸುಸ್ತಾಗಿ ಪಾಪ ಏನಾದರೂ ಆದರೆ ಆಂಬ್ಯುಲೆನ್ಸ್ ವ್ಯವಸ್ಥೆಗಳು, ಆಮೇಲೆ ಅಲ್ಲೇ ರೆಸ್ಟ್ ಮಾಡೋ ವ್ಯವಸ್ಥೆಗಳು, ಟೆಂಟ್ ಹಾಕಿರುವಂಥ. ನನಗೆ ಈ ಜನಸಾಗರ ಮತ್ತು ವಿಗ್ರಹ ನೋಡಿ ನಿಜವಾಗ್ಲೂ ಆ ಮಾದಪ್ಪನ್ನೇ ನೋಡಿದಷ್ಟು ಖುಷಿ ಆಯ್ತು ನನಗೆ. ಜನ ಅಂತೂ ಮುಗಿ ಬಿದ್ದಿದ್ದಾರೆ, ಮುಂದೆ ಹೋಗ್ತಾನೆ ಅವರೇ, ನಿಂತ್ಕೊಂತಿಲ್ಲ ಮಾತ್ರ. ಹತ್ರದಿಂದ ಇನ್ನೂ ನೋಡಬೇಕು ಅನಿಸ್ತಿದೆಯೇನೋ. ಮುಂದೆ ನಮ್ಮನ್ನು ಎಳಿತಾ ಇದ್ದ ವಿಗ್ರಹ ಅದು, ಒಂಥರ ಫೀಲ್ ಆಗ್ತಿದೆ. ಮುಂದೆ ಹೋಗೋಣ ಅನಿಸ್ತಿದೆ ನಮಗಂತೂ. ಇನ್ನೂ ಹತ್ರ ಹೋಗಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಆ ಸನ್ಲೈಟ್ಗೂ ಅದಕ್ಕೂ. ಆವಾಗಲೇ ಹೇಳೋದ್ನಲ್ಲ, ವೆದರ್ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಆ ಮಾದಪ್ಪನ ನೋಡಿದಷ್ಟು ಖುಷಿ ಆಯಿತು ಅನ್ನಲ್ಲ, ಅದಕ್ಕೆ 100% ಕೊಡ್ತೀನಿ. ನನಗೆ ಈ ವೆದರಲ್ಲ ವಿಗ್ರಹ ನೋಡಿದಷ್ಟಲಿಗೆ ಹಂಗೆ ಆಗಿದ್ದು, ಅದೇ ಥರ ಅನಿಸಿದ್ದು ನನಗೆ. ನಿಜವಾಗ್ಲೂ ಖುಷಿ ಆಯ್ತು ನನಗಂತೂ. ಹಾಗೆ ಮುಂದೆ ಹೋಗ್ತಾ ಒಂದೆರಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಮುಂದೆ ಹೊರಡ್ತಾ ಇದ್ದೆ. ನಮ್ಮ ಹುಡುಗ ಹಿಂದೆಯಿಂದ ಒಂದು 4-5 ವಿಡಿಯೋ ತೊಗೊಂಡ, ಹಂಗೆ ಒಂದು 4-5 ಪಿಕ್ಸ್ ತೊಗೊಂಡು, ಅಂದರೆ ಫೋಟೋ. ಅದಾದಮೇಲೆ ಪ್ರಸಾದದ ಕೌಂಟ್ರ್ ಹತ್ರ ಹೋಗಿ ಪ್ರಸಾದ ತಿನ್ನೋಣ ಅಂದ್ಕೊಂಡೆ. ಯಾಕಂದರೆ ಆವಾಗಲಿಂದ ಬೆಳಿಗ್ಗೆ 6 ಗಂಟೆಗೋ 4 ಗಂಟೆಗೋ ಏನೋ ಬಂದಿದ್ದು ನಾವು ಬಿಟ್ಟಿದ್ದು ಮನೇನ. ಊಟ ತಿಂಡಿ ಏನೂ ಮಾಡಿರಲಿಲ್ಲ. ಬರ್ತಾ ಆನ್ ದ ವೇನು ಏನೂ ಸಿಗಲಿಲ್ಲ ನಮಗೆ. ಅವ್ರಿಗೆ ಟೆಂಟ್ ಹತ್ರ ಎಲ್ಲ ವ್ಯವಸ್ಥೆ ಆಗಿರುತ್ತೆ ಅಂತ ಅದೇ ಥರ ನೋಡಿದ್ರೆ ಅನ್ಕೊತೀನಿ ವಿಡಿಯೋದಲ್ಲಿ. ಈಗ ತಾನೇ ಜಸ್ಟ್ ಪಾಸ್ ಆಯಿತು. ಹಾಗೆ ಇಲ್ಲಿ ನೋಡಿ ಯಾವ ಥರ ಕಾಣ್ತಿದೆ ಅಂತ ವಿಗ್ರಹ. ಮೀನ್ಸ್ ನಾವು ಅಲ್ಲಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕು ಒಂಚೂರು ಕ್ಯಾಮ್ರಾನ, ಲೈಟ್ ತಕ್ಕಂಗೆ, ಸೊ ದಟ್ ವಿ ಕ್ಯಾನ್ ಗೆಟ್ ದ ನೈಸ್ ಪಿಕ್ಚರ್. ಜನ ಅಂತೂ ನೋಡ್ತಾ ಇದ್ದಾರೆ ಎಷ್ಟು ಜನ ಬಂದಿದ್ದಾರೆ ಅಂತ. ಶಿವರಾತ್ರಿ ಸ್ಪೆಷಲೇ ಹಂಗೆ ಅಲ್ವಾ, ಜನಗಳು ಬಂದೇ ಬರ್ತಾರೆ. ಯಾಕಂದರೆ ಲೈಟ್ ಶೋ, ಅಂದರೆ ಲೇಸರ್ ಲೈಟ್ ಶೋ ಇರುತ್ತೆ ಆ ದೇವ್ರ ಮೇಲೆ, ಅಂದರೆ ಆ ವಿಗ್ರಹದ ಮೇಲೆ ಬಿಡುವಂಥ ಲೈಟು. ಅದೇ ಥರ ಕ್ರಾಪ್ ಮಾಡಿರ್ತಾರೆ, ಅದು ಎಷ್ಟು ಬೀಳಬೇಕು, ಅಂದರೆ ಯಾವ ಥರ ಬೀಳಬೇಕು, ಯಾವ ಥರ ಫೋಕಸ್ ಆಗಬೇಕು, ಯಾವ ಥರ ಎಕ್ಸಿಕ್ಯೂಟ್ ಆಗಬೇಕು ಅಂತೆಲ್ಲ
ಒಂದು ಇದು ಮಾಡ್ಕೊಂಡಿರ್ತಾರೆ, ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರೆ. ಅದೇ ಥರ ಮಾಡುವಂಥದ್ದು. ನೈ ಯಾವಾಗ 6 ಆರ್ 6:30 ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಲೈಟ್ ಶೋ ನೋಡೋಕ್ಕೆ ಅಂತಲೇ ನಾವು ಮೇಯ್ನ್ ಮೋಟಿವ್ ಇಟ್ಕೊಂಬಂದಿರೋವಂಥದ್ದು. ನೀವು ನೋಡ್ತಾ ಇರ್ಬೋದು, ನಮಗೆ ಒಂದು 6 o'clockಗೆ ಸಿಕ್ಕಿದಂಥ ವ್ಯೂ ಇದು. ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಆದರೆ ಫುಲ್ಲು ನೈಟ್ ಆಗಬೇಕು. ಒಂದು 6:30 7 o'clock ಆಗಬೇಕು. ಆವಾಗ ನಮಗೆ ಲೇಸರ್ ಶೋ ಸ್ಟಾರ್ಟ್ ಆಗೋದು. ಈಗ ನೋಡ್ತಾ ಇದ್ದೀರಾ 7:30 ಅನ್ಕೊತೀನಿ, ಇಲ್ಲ 7 o'clock ಅನ್ಕೊತೀನಿ ಸ್ಟಾರ್ಟ್ ಆಯಿತು ಲೇಸರ್ ಶೋ. ಲೈಟಿಂಗ್ಸ್ ಬಿಟ್ಟಿದ್ದಾರೆ ಶಿವನ್ ಮೇಲೆ. ಇನ್ನೇನೋ ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅನ್ಕೊತೀನಿ, ಇನ್ನೊಂದು 10 minutes ಆಗ್ಬೋದು. ಸ್ಟಾರ್ಟ್ ಮಾಡ್ತಾರೆ. ಈಗ ಸ್ಟಾರ್ಟ್ ಆಯ್ತು ನೋಡಿ, ಸ್ಟಾರ್ಟ್ ಆಯಿತು. ಓಡ್ತಾ ಬಿದ್ದಿದ್ದು ನಾವು, ಎಲ್ಲಿ ಮಿಸ್ ಆಗುತ್ತೋ ಅಂತ ನಾವು ಆ ಕಡೆ ಎಲ್ಲ ಹೋಗ್ಬಿಟ್ಟಿದ್ದು. ಓಡ್ ಬಂದು ವಿಡಿಯೋ ಮಾಡ್ಕೊಂಡಿದ್ದನ್ನೆಲ್ಲ ನೋಡ್ತಾ ಇರ್ಬೋದು ನೀವು. ಸ್ಟಾರ್ಟ್ ಆಗಿದ್ದು ಲೈಟಿಂಗ್ಸ್ ಯಾವ ಥರ ಬಿಟ್ಟಿದ್ದಾರೆ ಅಂತ. ಸ್ಟಾರ್ಟ್ ಮಾಡೋದು ಶಿವ ಹಿಂಗುಟ್ಟ, ಸ್ವಯಂ ಮೂರ್ತಿ, ಶಿವ ಹೇಗಾದ ಅಂತ ಎಲ್ಲ ತೋರಿಸ್ತಾ ಇರೋವಂಥದ್ದು. ಎಲ್ಲ ವೆದರ್ ಕಂಡೀಷನ್ನಲ್ಲಿ ಗ್ರಾಫಿಕ್ಸಲ್ಲಿ ಲೈಟಿಂಗ್ಸ್ನೆಲ್ಲ ಮಾಡಿ ಈ ಥರ ಮಾಡಿರುವಂಥದ್ದು. ಆಮೇಲೆ ರುದ್ರ ತಾಂಡವಾಡ್ತಿರೋವಂಥ ಶಿವಂದು ತೋರಿಸ್ತಾ ಇರೋವಂಥದ್ದು. ಲೈಟಿಂಗ್ಸ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಲೇಸರ್ ಲೈಟಿಂಗ್ಸು ಶಿವನ ವಿಗ್ರಹಕ್ಕೆ ಕರೆಕ್ಟಾಗಿ ಮಾಡಿರುವಂಥದ್ದು. ಅದು ಆಚೆ ಈಚೆ ಏನೂ ಆಗಲ್ಲ, ಕರೆಕ್ಟಾಗಿ ಕ್ರಾಪ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಶಿವ ಹೇಗುಟ್ಟ, ಶಿವ ಸ್ವಯಂಮೂರ್ತಿ ಹೇಗಾದ, ಯಾವ ಥರ ಏನೇನು ಸೃಷ್ಟಿ ಆಯಿತು ಆ ಥರ, ಸಮುದ್ರ ಅಲೆಗಳು ಹೊಡಿತಾ ಇರೋ ಥರ ಬೇರೆ ಬೇರೆ ಥರ ಡಿಸೈನ್ ಮಾಡಿದ್ದಾರೆ. ಎಲ್ಲ ವೆದರ್ ಕಂಡೀಷನ್ನು ತೋರಿಸ್ತಾ ಇರುವಂಥದ್ದು. ಆಮೇಲೆ ಹಿಮಾಲಯದಲ್ಲಿರುವಂಥದ್ದನ್ನೆಲ್ಲ ತೋರಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು. ಹಾಗೆ ಮುಂದೆ ಅರ್ಧನಾರೀಶ್ವರಂದೆಲ್ಲ ತೋರಿಸ್ತಾರೆ ನೋಡಿ. ಹಾಗೆ ಸದ್ಗುರು ಯೋಗ ಮಾಡ್ತಿರುವಂಥದ್ದು ತೋರಿಸ್ತಾರೆ ನೋಡಿ. ಈಗ ಅರ್ಧನಾರೀಶ್ವರ ಅದು ಇದು ಅಂದ್ಬಿಟ್ಟು ಎಲ್ಲ ತೋರಿಸ್ತಾರೆ. ಗಂಗೆ ಇದೆ, ಜುಟ್ಟಿಂದ ಶಿವನ ಜಡೆಯಿಂದ ಹರಿದು ಬರೋದು, ಇವೆಲ್ಲ ತೋರಿಸ್ತಾರೆ.
ಕೆ ಎಫ್ ನೀವೆಲ್ಲ ಲೈಟ್ ಶೋನ ಎಂಜಾಯ್ ಮಾಡಿದ್ದೀರಾ, ಲೇಸರ್ ಶೋನ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೂ ಎಂಟರ್ಟೈನ್ ಮಾಡ್ತೀನಿ, ಹಾಗೆ ಎಲ್ಲ ಕಡೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.